ಸಿಂಹರಾಶಿ ಅನಗತ್ಯವಾದಂತಹ ಯೋಚನೆಗಳು, ಇದರಿಂದ ನೀವು ಮಾಡಬೇಕಾದಂತಹ ಕೆಲಸಗಳಿಗೆ ಹಿನ್ನಡೆಯಾಗುತ್ತೆ. ಯಾವುದೋ ಒಂದು ಕೆಲಸವನ್ನು ಜವಾಬ್ದಾರಿಯುತವಾಗಿ ನೀವೇ ಮಾಡಬೇಕಾದಂಥದ್ದಿರುತ್ತೆ. ಆದರೆ ಬೇರೆ ಬೇರೆ ಆಲೋಚನೆಗಳು ಬರೋದರಿಂದ ಮಾಡಬೇಕಾದಂತಹ ಕೆಲಸಕ್ಕೂ ಕೂಡ ಏನೋ ಹಿನ್ನಡೆಯಾಗುತ್ತೆ, ಒತ್ತಡವಾಗುತ್ತೆ, ಅಥವಾ ಮಾಡದೇ ಇರುವ ಹಾಗಾಗೋಗ್ಬಿಡುತ್ತೆ. ಹೀಗೆ ಕರ್ತವ್ಯ ಭ್ರಷ್ಟರೂ ಆಗ್ತೀರಿ, ಬೇಡದೇ ಇರತಕ್ಕಂತಹ ವಿಚಾರಕ್ಕೆ ಆಲೋಚನೆಯನ್ನು ಮಾಡಿ ಮನಸ್ಸನ್ನೂ ಕೆಡಿಸ್ಕೊಳ್ತೀರಿ. ಹೀಗೆ ತೊಂದರೆಗಳಾಗುವಂಥದ್ದು. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಯಾವುದೇ ರೀತಿಯ ಹೂಡಿಕೆಯನ್ನು ಮಾಡಬೇಡಿ. ಹೆಚ್ಚಿನ ಹಣ ಹೂಡಿಕೆಯನ್ನು ಮಾಡೋದರಿಂದ ನಷ್ಟವಾಗುತ್ತೆ ಅನ್ನುವಂಥದ್ದು. ಲಾಭ ಬರೋದು ಒಂದು ಕಡೆ ಇರಲಿ, ಇರುವಂತಹ ಹಣವನ್ನೂ ಕಳ್ಕೊಳ್ತಕ್ಕಂಥದ್ದು ಬೇಡ ಅನ್ನುವಂತಹ ಎಚ್ಚರಿಕೆ. ಅಕ್ಕಪಕ್ಕದವರಿಂದ ಏನೋ ಒಂದು ರೀತಿಯಲ್ಲಿ ಅಗೌರವ ಅಥವಾ ನಿಮ್ಮ ಮರ್ಯಾದೆಯನ್ನು ಕಳೀತಕ್ಕಂತಹ ಪ್ರಸಂಗ, ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರ್ತಕ್ಕಂತಹ ಯಾವುದೋ ಒಂದು ಪ್ರಸಂಗ, ಇವೆಲ್ಲವನ್ನು ನೋಡಬೇಕಾದಂತಹ ದಿವಸವಾಗುತ್ತೆ. ಹಾಗಾಗಿ ಅಕ್ಕಪಕ್ಕದವರ ಜೊತೆಯಲ್ಲಿ ಗೌರವವಾಗಿ ವರ್ತಿಸ್ತಕ್ಕಂತಹದ್ದು ಬಹಳ ಒಳ್ಳೆಯದಾಗಿರುತ್ತೆ. ಯಾವುದೇ ರೀತಿಯ ದುಬಾರಿ ವಸ್ತುವನ್ನು ಖರೀದಿ ಮಾಡಬೇಡಿ. ಅದು ಹೆಚ್ಚು ದಿವಸ ನಿಮ್ಮ ಹತ್ರ ಉಳಿಯೋದಿಲ್ಲ ಅಥವಾ ಬಾಳಿಕೆ ಬರೋದಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಒಳ್ಳೆಯ ದಿನವನ್ನು ನೋಡಿ ಯಾವುದೇ ಪದಾರ್ಥವನ್ನಾಗಲಿ, ಬೆಲೆ ಬಾಳ್ತಕ್ಕಂತಹ ವಸ್ತುಗಳಾಗಲಿ, ದ್ರವ್ಯಗಳಾಗಲಿ ಅದನ್ನು ಕೊಂಡುಕೊಳ್ತಕ್ಕಂತಹದ್ದು ಬಹಳ ಒಳ್ಳೆಯದಾಗಿರುತ್ತೆ. ಮಹಾವಿಷ್ಣು ಮಹಾಲಕ್ಷ್ಮಿ ಇಬ್ಬರನ್ನೂ ಕೂಡ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ವ್ಯಾವಹಾರಿಕ ಉದ್ಯೋಗ, ವೃತ್ತಿ ಅಥವಾ ವಿದ್ಯಾರ್ಥಿ ಜೀವನ ಯಾವುದೇ ಇರಲಿ, ಅಲ್ಲಿ ಏನೋ ಬೇಡದೇ ಇರತಕ್ಕಂತಹ ರಾಜಕೀಯ ನಡೆಯುವಂಥದ್ದು. ರಾಜಕೀಯ ಅಂತಂದರೆ ನಿಮಗೆ ಒಂದಷ್ಟು ತೊಂದರೆಯನ್ನು ಮಾಡುವಂಥದ್ದು, ಕಿರಿಕಿರಿಯನ್ನುಂಟು ಮಾಡುವಂಥದ್ದು, ನಿಮ್ಮ ಕೆಲಸಕ್ಕೆ ಅಡ್ಡಿ ಮಾಡುವಂಥದ್ದು, ಹೀಗೆ ಬೇಡದೇ ಇರತಕ್ಕಂತಹ ವಿಚಾರಗಳಲ್ಲಿ ಬರುವಂಥದ್ದು. ನಿಮ್ಮ ಮೇಲೆ ಹಣವಾಗಲಿ, ಕಳ್ಳತನದ ಆರೋಪವಾಗಲಿ, ಇವೆಲ್ಲ ಬರುವ ಸಾಧ್ಯತೆಗಳು ಹೆಚ್ಚಿದೆ. ಯಾಕೆ ಅಂತಂದರೆ ನಿಮಗೆ ಅವಮಾನ ಮಾಡಬೇಕು ಅಥವಾ ನಿಮ್ಮನ್ನು ಹಳೀಬೇಕು ಅಂತಕ್ಕಂತಹ ಉದ್ದೇಶದಿಂದ ಮಾಡುವಂತಹ ಕೆಲಸಗಳಾಗುತ್ತೆ. ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ ನೀವು ಶಿಕ್ಷೆಯನ್ನು ಅನುಭವಿಸಬೇಕಾದಂಥದ್ದು. ಇದರಿಂದ ಏನಾಗುತ್ತೆ, ಮಾನಸಿಕವಾದಂತಹ ನೆಮ್ಮದಿ ಹಾಳಾಗಿ ಹೋಗುತ್ತೆ. ಮಾನಸಿಕವಾಗಿ ಕುಗ್ಗಿ ಹೋಗ್ತೀರಿ, ಸಮಾಜದಲ್ಲಿ ಅವಮಾನವಾಗುತ್ತೆ, ಸಂಬಂಧಿಕರಲ್ಲಿ ಬಂಧುತ್ವ ಕಳೆದು ಹೋಗುತ್ತೆ, ಸ್ನೇಹಿತರ ಮಧ್ಯದಲ್ಲಿ ಬಿರುಕುಂಟಾಗುತ್ತೆ, ಮಾನಸಿಕವಾಗಿ ಅಸ್ತವ್ಯಸ್ತವಾಗ್ತಕ್ಕಂಥದ್ದು. ಇವೆಲ್ಲವನ್ನು ನೋಡಬೇಕಾಗತ್ತೆ. ನೀವು ಸ್ವಲ್ಪ ಜಾಗ್ರತೆಯಿಂದಲೇ ಇರಬೇಕಾದಂತಹ ದಿವಸ. ಸ್ವಲ್ಪ ಎಚ್ಚರ ತಪ್ಪಿದ್ರಿ ಅದರಿಂದ ದೊಡ್ಡ ಅನಾಹುತವನ್ನು, ದೊಡ್ಡ ತೊಂದರೆಯನ್ನು ಎಲ್ಲವನ್ನೂ ಕೂಡ ಮಾಡಿಕೊಳ್ಳುವಂಥದ್ದಾಗುತ್ತೆ. ಶ್ರೀರಾಮ ಪರಿವಾರ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಸೀತಾ, ಲಕ್ಷ್ಮಣ, ಹನುಮಂತ, ಭರತ, ಶತ್ರುಘ್ನರೆಲ್ಲರೂ ಒಟ್ಟಿಗೆ ಇರತಕ್ಕಂತಹ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ಈ ದಿವಸ ತುಂಬ ಕಷ್ಟಪಡಬೇಕಾದಂತಹ ದಿವಸ. ಆದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕದೇ ಇರತಕ್ಕಂಥದ್ದು ಬಹಳ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದು. ನಿಮ್ಮ ಕೋಪ ಹಿಡಿತದಲ್ಲಿರಬೇಕು. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟರೆ ದೊಡ್ಡ ಮಟ್ಟದ ತೊಂದರೆಯನ್ನು ಮಾಡಿಕೊಳ್ತೀರಿ ಅನ್ನುವಂಥದ್ದು. ಉತ್ತಮವಾದಂತಹ ಕೆಲಸದ ಕಡೆ ಗಮನವನ್ನು ಕೊಡಿ. ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಸಂಕಲ್ಪಗಳನ್ನು ಮಾಡಿ, ಸಮಾಜಮುಖಿಯಾದಂತಹ ಕೆಲಸಗಳು, ಸಾರ್ವಜನಿಕವಾಗಿ ಅನುಕೂಲವಾಗ್ತಕ್ಕಂತಹ ಕೆಲಸಗಳು, ಹಲವಾರು ಜನಕ್ಕೆ ಉಪಯೋಗವಾಗ್ತಕ್ಕಂತಹ ಕೆಲಸಗಳನ್ನು ಮಾಡಿ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಬೇರೆಯವರಿಗೆ ನಿಮ್ಮಿಂದ ನೋವಾಗುತ್ತೆ, ದುಃಖ ಆಗುತ್ತೆ ಎನ್ನುವಂಥದ್ದನ್ನು ಗಮನಿಸಿ ಅದನ್ನು ಮಾಡದೇ ಇರೋ ಹಾಗೆ ನೀವು ನಡ್ಕೊಳ್ಬೇಕಾದಂಥದ್ದು. ನೀವು ಆಡ್ತಕ್ಕಂತಹ ಮಾತುಗಳು, ನಡೆಯುವಂತಹ ರೀತಿ, ಆಡುವಂತಹ ಒಂದು ಮಾತಿನಿಂದ ಎಷ್ಟು ನೋವಾಗುತ್ತೆ ಅನ್ನುವಂತಹದ್ದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಸಂಬಂಧಿಕರ ಮನೆಯಲ್ಲಿ ಅಹಿತಕರವಾದಂತಹ ಘಟನೆ ನಡೀತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಾಭಾವಿಕವಾಗಿ ನಿಮಗೂ ಕೂಡ ಅದರಿಂದ ಬೇಸರವಾಗುತ್ತೆ. ಆದರೆ ನಿಮ್ಮ ಮಾತನ್ನು ಕೇಳದಲೇ ಆ ರೀತಿ ಆಯ್ತೇನೋ ಅಂತ ಹೇಳಿ ಒಂದು ರೀತಿ ಅನಿಸುವಂಥದ್ದು ಕೂಡ ನಿಮಗೆ ಮನಸ್ಸಿಗೆ ಬರುತ್ತೆ. ವಿಶೇಷವಾಗಿ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯುಃ ಕರಿಷ್ಯತಿ ಎಂಬ ಪ್ರಾರ್ಥನೆಯನ್ನು 11 ಬಾರಿ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಕೆಲಸವನ್ನು ಕೆಲವರು ಪ್ರಶಂಸೆ ಮಾಡ್ತಾರೆ, ಮತ್ತೆ ಕೆಲವರು ನಿಷ್ಠುರ ಮಾಡ್ತಾರೆ, ಮತ್ತೆ ಕೆಲವರು ಅದನ್ನು ಅಲ್ಲಗಳಿತಾರೆ. ಇದೆಲ್ಲವನ್ನ ಹೊರತಾಗಿಯೂ ಕೂಡ ನೀವು ಕರ್ತವ್ಯಕ್ಕೆ ಆದ್ಯತೆಯನ್ನು ನೀಡಿ, ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ, ನನ್ನ ಜವಾಬ್ದಾರಿಯನ್ನು ನಾನು ಮಾಡಿದ್ದೇನೆ ಅಂತ ಹೇಳಿಕೊಳ್ಳುವ ಮನಸ್ಥಿತಿ ಇದ್ದರೆ ಮಾತ್ರ ಜಯಗಳಿಸಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು. ಎಲ್ಲ ಕಡೆಯಿಂದ ನಿಮಗೆ
ಶುಭ ಸುದ್ದಿ ಶುಭ ಸಮಾಚಾರ ಬರುವಂಥದ್ದಿರುತ್ತೆ. ಆದರೆ ಈ ಸಂತೋಷದ ಮಧ್ಯೆ ಕೆಲವು ಆಗದೇ ಇರತಕ್ಕಂತಹ ಮಾತುಗಳು ಬಂದಾಗ ಈ ಸಂತೋಷ ಎಲ್ಲವನ್ನ ದೂರ ಮಾಡಿಬಿಡುತ್ತೆ. ಅದಕ್ಕೂ ಮಾನಸಿಕವಾಗಿ ಸಿದ್ಧವಾಗಿರಬೇಕು. ಹಿಂದೆ ಮಾಡಿದಂತಹ ಯಾವುದೋ ಒಂದು ಕೆಲಸ ನಿಮಗೆ ವಿಶಿಷ್ಟವಾದಂತಹ ಗೌರವವನ್ನು ತಂದುಕೊಡುತ್ತೆ. ಸಮಾಜಮುಖಿಯಾಗಿ ಆ ಕೆಲಸವನ್ನು ಮಾಡಿರ್ತೀರಿ ಅಂತಕ್ಕಂಥದ್ದನ್ನು ಗಮನಿಸಬೇಕಾದಂಥದ್ದು. ರಾತ್ರಿ ಹೊತ್ತಿನಲ್ಲಿ ಪ್ರಯಾಣವನ್ನು ಮಾಡಬೇಡಿ. ಅದು ನಿಮಗೆ ಆಗಿ ಬರದೇ ಇರತಕ್ಕಂಥದ್ದು. ಅದು ಯಾರಿಗೂ ಒಳ್ಳೆಯದಲ್ಲ, ಆದರೆ ಕೆಲವು ಅನಿವಾರ್ಯ ಇರುತ್ತೆ. ಆದರೆ ನಿಮಗಂತೂ ಇದು ತುಂಬ ತೊಂದರೆಗೆ ಅಥವಾ ಎಚ್ಚರಿಕೆಯಿಂದಲೇ ಇರಬೇಕಾದಂತಹ ಪರಿಸ್ಥಿತಿ. ಆದ್ದರಿಂದ ಬೇಡವೇ ಬೇಡ ಅಂತ ಹೇಳಬೇಕಾದಂಥದ್ದು. ನಿಮ್ಮ ಸಲಹೆಗಳಿಂದ ನಿಮ್ಮ ಮಾತುಗಳಿಂದ ಒಂದಷ್ಟು ಜನಕ್ಕೆ ಅನುಕೂಲವಾಗುತ್ತೆ, ನಿಮ್ಮಿಂದ ಅನುಕೂಲವನ್ನು ಪಡ್ಕೊಳ್ತಾರೆ. ಆದರೆ ನಿಮ್ಮನ್ನು ನಿಷ್ಠುರ ಮಾಡುವಂಥದ್ದಂತೂ ಬಿಡುವುದಿಲ್ಲ. ಇದು ಗ್ರಹಗತಿಯ ಪ್ರಭಾವ, ಗ್ರಹ ಬಲ, ಗ್ರಹಚಾರ ಅನುಭವಿಸಲೇಬೇಕು. ಒಳ್ಳೆಯದು ಮಾಡಿದರೂ ಕೂಡ ನಮ್ಮ ಗ್ರಹಚಾರ ಚೆನ್ನಾಗಿಲ್ಲ ಅಂತಂದರೆ ನಾವು ಏನು ಅನುಭವಿಸ್ಬೇಕೋ ಅದನ್ನ ಅನುಭವಿಸಿಯೇ ತೀರಬೇಕಾದಂಥದ್ದಿರುತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬತಕ್ಕಂತಹ ಈಶ್ವರ ಪ್ರಾರ್ಥನೆಯನ್ನು 11 ಬಾರಿ ಮಾಡಿ. ಶುಭವಾಗಿ.